ಮೀನರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೌದು ಸ್ನೇಹಿತರೆ, ಇಂದು ನಾನು ನಿಮಗೆ ಹೇಳಲಿರುವ ವಿಷಯವನ್ನು ಕೇಳಿ ಬಹುಶಃ ನೀವು ಕೆಲವು ಕ್ಷಣಗಳ ಕಾಲ ಸಂಪೂರ್ಣವಾಗಿ ಮೌನವಾಗುತ್ತೀರಿ. ಏಕೆಂದರೆ ಸಂಕೇತಗಳು ಯಾವುದೋ ಚಿಕ್ಕ ಘಟನೆಯ ಕಡೆಗೆ ಅಲ್ಲ, ಬದಲಾಗಿ ಒಂದು ಮಹಾ ಪವಾಡದ ಕಡೆಗೆ ಸುಳಿವು ನೀಡುತ್ತಿವೆ. ಅದರ ಪರಿಣಾಮವು ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಅಲ್ಲ, ಬಹಳಷ್ಟು ಜನರ ಜೀವನದ ಮೇಲೆ ಕಾಣಿಸಬಹುದು. ಭೂಮಿಯ ಮೇಲೆ ನಡೆಯಲಿರುವ ಒಂದು ನಿಗೂಢ ಘಟನೆ, ಅದನ್ನು ನೋಡಿ ಜಗತ್ತು ಆಶ್ಚರ್ಯಚಕಿತವಾಗಬಹುದು. ಆದರೆ ಇಲ್ಲಿ ಅತ್ಯಂತ ಮಹತ್ವದ ವಿಷಯವು ಇನ್ನೂ ಉಳಿದಿದೆ. ಜ್ಯೋತಿಷ್ಯದ ಸಂಕೇತಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ನೋಡಿದರೆ ಮುಂದಿನ ಸಮಯವು ಸಾಮಾನ್ಯವಾಗಿ ಕಾಣಿಸುತ್ತಿಲ್ಲ. ಕೆಲವು ಪರಿಸ್ಥಿತಿಗಳು ನಿರ್ಮಾಣವಾಗುವ ಸಾಧ್ಯತೆ ಇದೆ. ಅವುಗಳ ಸಂಬಂಧವು ನಿಮ್ಮ ಅದೃಷ್ಟ, ನಿಮ್ಮ ಕರ್ಮ ಮತ್ತು ಆ ಅದೃಶ್ಯ ಶಕ್ತಿಯೊಂದಿಗೆ ಇರಬಹುದು. ಅದು ಬಹಳ ಸಮಯದಿಂದ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ತಯಾರಿಯಲ್ಲಿ ಇದೆ ಮತ್ತು ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಾರಣವಿಲ್ಲದೆ ಚಡಪಡಿಕೆ ಇದ್ದರೆ, ಯಾವುದೇ ಕಾರಣವಿಲ್ಲದೆ ಮತ್ತೆ ಮತ್ತೆ ಒಂದೇ ವಿಚಾರವು ನಿಮ್ಮ ಮನಸ್ಸಿನಲ್ಲಿ ಬರುತ್ತಿದ್ದರೆ, ಇದ್ದಕ್ಕಿದ್ದಂತೆ ನಿದ್ದೆಯು ತೆರೆಯುತ್ತಿದ್ದರೆ, ಯಾವುದೋ ಹಳೆಯ ವಿಷಯವು ನೆನಪಾಗುತ್ತಿದ್ದರೆ ಅಥವಾ ನಿಮಗೆ ಅನಿಸುತ್ತಿದ್ದರೆ ಜೀವನದಲ್ಲಿ ಏನೋ ದೊಡ್ಡದು ಆಗಲಿದೆ ಎಂದು, ಹಾಗಾದರೆ ಅದನ್ನು ಕೇವಲ ಮನಸ್ಸಿನ ಭ್ರಮೆ ಎಂದು ಭಾವಿಸಿ ನಿರ್ಲಕ್ಷಿಸಬೇಡಿ. ಏಕೆಂದರೆ ಅನೇಕ ಬಾರಿ ಬದಲಾವಣೆಯು ಬರುವ ಮೊದಲು ಮನಸ್ಸು ಮತ್ತು ವಾತಾವರಣ ಎರಡೂ ಕೆಲವು ಸಂಕೇತಗಳನ್ನು ನೀಡಲು ಶುರು ಮಾಡುತ್ತವೆ. ಇಲ್ಲಿಯೇ ಅತಿದೊಡ್ಡ ರಹಸ್ಯವು ಅಡಗಿದೆ. ಶಕ್ತಿಗಳು ಸುಳಿವು ನೀಡುತ್ತಿವೆ. ಯಾವ ಸಮಯವನ್ನು ನೀವು ಸಾಮಾನ್ಯವೆಂದು ಭಾವಿಸುತ್ತಿದ್ದೀರೋ ಅದೇ ಸಮಯದಲ್ಲಿ ಯಾವುದೋ ಪರಿಸ್ಥಿತಿಯು ಜನ್ಮ ತಾಳಬಹುದು. ಅದು ನಿಮ್ಮ ಜೀವನದ ಹಳೆಯ ದಿಕ್ಕನ್ನು ಬದಲಾಯಿಸುತ್ತದೆ. ಈ ಬದಲಾವಣೆಯು ಹಣಕ್ಕೆ ಸಂಬಂಧಿಸಿರಬಹುದು, ಕೆಲಸ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿರಬಹುದು, ಕುಟುಂಬದಲ್ಲಿ ಯಾವುದೋ ಹಳೆಯ ಒತ್ತಡದ ಕೊನೆಗೊಳ್ಳುವಿಕೆಗೆ ಸಂಬಂಧಿಸಿರಬಹುದು, ಅಥವಾ ಯಾರೋ ಒಬ್ಬ ವ್ಯಕ್ತಿಯು ಮತ್ತೆ ಮುಂದೆ ಬರುವುದಕ್ಕೆ ಸಂಬಂಧಿಸಿರಬಹುದು. ಯಾರನ್ನು ನೀವು ನಿಮ್ಮ ಜೀವನದಿಂದ ಬಹುತೇಕ ಹೊರಗಿಟ್ಟಿದ್ದೀರಿ ಎಂದು ಭಾವಿಸಿದ್ದೀರೋ. ಹೌದು ಸ್ನೇಹಿತರೆ, ದೂರವಾದ ಪ್ರೇಮವು ಈ ಸಂಕೇತದ ಒಂದು ಭಾಗವಾಗಿರಬಹುದು. ಯಾರೋ ಒಬ್ಬ ವ್ಯಕ್ತಿಯು ಎಂದೋ ನಿಮ್ಮ ಬಹಳ ಹತ್ತಿರವಿದ್ದರು, ಆದರೆ ಪರಿಸ್ಥಿತಿಗಳು ನಿಮ್ಮನ್ನು ದೂರ ಮಾಡಿದವು, ಮಾತುಕತೆಯು ನಿಂತುಹೋಯಿತು, ಅಪಾರ್ಥಗಳು ಹೆಚ್ಚಾದವು ಮತ್ತು ನೀವು ಮನಸ್ಸಿನಲ್ಲೇ ಭಾವಿಸಿದ್ದೀರಿ ಈಗ ಆ ವ್ಯಕ್ತಿಯು ಎಂದಿಗೂ ವಾಪಸ್ ಬರುವುದಿಲ್ಲ ಎಂದು. ಹಾಗಾದರೆ ಜ್ಯೋತಿಷ್ಯ ದೃಷ್ಟಿಯಿಂದ ಸಾಧ್ಯತೆ ಇದೆ, ಪರಿಸ್ಥಿತಿಗಳು ಇದ್ದಕ್ಕಿದ್ದಂತೆ ತಿರುವು ಪಡೆಯಬಹುದು. ಇದರ ಅರ್ಥವಲ್ಲ ಖಂಡಿತವಾಗಿಯೂ ಅದೇ ವ್ಯಕ್ತಿಯು ವಾಪಸ್ ಬರುತ್ತಾನೆ ಎಂದು, ಆದರೆ ಶಕ್ತಿಯು ಒಂದು ಹಳೆಯ ಸಂಬಂಧವು ಮತ್ತೆ ಸಕ್ರಿಯವಾಗುವ ಸಂಕೇತವನ್ನು ಖಂಡಿತವಾಗಿಯೂ ನೀಡಬಹುದು. ಮತ್ತು ಗಮನದಲ್ಲಿಡಿ, ಪ್ರತಿಯೊಂದು ವಾಪಸಾತಿಯು ಪ್ರೇಮದ ವಾಪಸಾತಿಯಾಗಿರುವುದಿಲ್ಲ. ಕೆಲವೊಮ್ಮೆ ಯಾರೋ ವ್ಯಕ್ತಿಯು ಕೇವಲ ವಾಪಸ್ ಬರುವುದು ನಿಮ್ಮ ಜೀವನದ ಅಪೂರ್ಣ ಅಧ್ಯಾಯವು ಪೂರ್ಣಗೊಳ್ಳಲಿ ಎಂದು. ಆದರೆ ಕಥೆಯು ಇಲ್ಲಿಗೆ ಮುಗಿಯುವುದಿಲ್ಲ. ಹಣ ಮತ್ತು ಕಾರ್ಯಕ್ಷೇತ್ರದ ಬಗ್ಗೆಯೂ ಒಂದು ವಿಶೇಷ ಸಂಕೇತವು ಕಾಣಿಸುತ್ತಿದೆ. ಯಾರು ತುಂಬಾ ಸಮಯದಿಂದ ಯಾವುದೋ ಪಾವತಿ, ಕೆಲಸ, ವ್ಯಾಪಾರದ ಒಪ್ಪಂದ, ನಿಂತುಹೋದ ಕೆಲಸ ಅಥವಾ ಆರ್ಥಿಕ ಅವಕಾಶಕ್ಕಾಗಿ ಕಾಯುತ್ತಿದ್ದಾರೋ ಅವರಿಗೆ ಪರಿಸ್ಥಿತಿಗಳಲ್ಲಿ ನಿಧಾನವಾಗಿ ಸುಧಾರಣೆಯ ಸಾಧ್ಯತೆ ಇದೆ. ಬಹುಶಃ ಯಾವ ದಾರಿಯನ್ನು ನೀವು ಮುಚ್ಚಿದೆ ಎಂದು ಭಾವಿಸಿದ್ದೀರೋ ಅದೇ ದಾರಿಯಿಂದ ಯಾವುದೋ ಹೊಸ ತಿರುವು ಅವಕಾಶಗಳು ಕಾಣಿಸಬಹುದು. ಯಾರದ್ದೋ ಫೋನ್ ಬರುವುದು, ಯಾರದೋ ಹಳೆಯ ಸಂಪರ್ಕವು ಇದ್ದಕ್ಕಿದ್ದಂತೆ ಸಕ್ರಿಯವಾಗುವುದು, ಯಾವುದೋ ಅಧಿಕಾರಿ ಅಥವಾ ಪರಿಚಿತರೊಂದಿಗಿನ ಮಾತುಕತೆಯಾಗುವುದು, ಅಥವಾ ತುಂಬಾ ಸಮಯದಿಂದ ನಿಂತುಹೋದ ಕೆಲಸಕ್ಕೆ ಇದ್ದಕ್ಕಿದ್ದಂತೆ ದಾರಿಯು ತೆರೆಯುವುದು. ಹೀಗೆ ಘಟನೆಗಳು ಈ ಬದಲಾವಣೆಯ ಶುರುವಾಗಬಹುದು. ನಿಮ್ಮ ಕರ್ಮಗಳು ಜೊತೆಗಿದ್ದರೆ ಮುಂದಿನ ಸಮಯವು ನಿಮಗೆ ಈ ಅನುಭವವನ್ನು ಮಾಡಿಸಬಹುದು. ಕೆಲವೊಮ್ಮೆ ತಡವಾಗುವುದು ಎಂದರೆ ನಿರಾಕರಣೆಯಲ್ಲ ಎಂದು ನೀವು ಬಹುಶಃ ಗಮನಿಸಿರಬಹುದು. ಜೀವನದಲ್ಲಿ ಕೆಲವು ವಿಷಯಗಳು ಬಹಳ ಪ್ರಯತ್ನಿಸಿದರೂ ಸಿಗುವುದಿಲ್ಲ. ಮನುಷ್ಯನು ಶ್ರಮಿಸುತ್ತಾನೆ, ಪ್ರಾರ್ಥಿಸುತ್ತಾನೆ, ಕಾಯುತ್ತಾನೆ, ಆದರೂ ಫಲಿತಾಂಶವು ಮುಂದೆ ಬರುವುದಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಒಂದು ದಿನ ಹೀಗೆ ಅವಕಾಶವು ಬರುತ್ತದೆ. ವರ್ಷಗಳ ಶ್ರಮದ ಫಲಿತಾಂಶವು ಒಟ್ಟಿಗೆ ಕಾಣಲು ಶುರುವಾಗುತ್ತದೆ. ನಿಮ್ಮ ಪರಿಸ್ಥಿತಿಯು ಹೀಗೆಯೇ ದಿಕ್ಕಿನಲ್ಲಿ ಮುಂದುವರಿಯುವುದರಿಂದ. ಮತ್ತು ಈಗ ಆ ಸಂಕೇತದ ಬಗ್ಗೆ ಮಾತನಾಡೋಣ. ಅದು ಈ ಸಂಪೂರ್ಣ ರಹಸ್ಯವನ್ನು ಇನ್ನಷ್ಟು ಆಳವಾಗಿಸುತ್ತದೆ. ಸಂಜೆಯ ಸಮಯ, ವಿಶೇಷವಾಗಿ ಸೂರ್ಯಾಸ್ತದ ನಂತರ, ನಿಮಗೆ ಇದ್ದಕ್ಕಿದ್ದಂತೆ ಯಾವುದೇ ವಿಶೇಷ ಧ್ವನಿ, ಪಕ್ಷಿ, ಬೆಳಕು, ಕನಸು, ಸಂದೇಶ, ಫೋನ್ ಕರೆ ಅಥವಾ ಯಾವುದೋ ಅಸಾಧಾರಣ ಘಟನೆಯ ಅನುಭವವಾದರೆ ಅದನ್ನು ತಕ್ಷಣ ಶುಭ ಅಥವಾ ಅಶುಭವೆಂದು ಭಾವಿಸುವುದು ಸರಿಯಲ್ಲ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದು ನಿಮ್ಮ ಮನಸ್ಸಿನ ಸ್ಥಿತಿ ಮತ್ತು ಸುತ್ತಲಿನ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುವ ಅವಕಾಶವಾಗಿರಬಹುದು. ಕೆಲವೊಮ್ಮೆ ರಾತ್ರಿಯ ಶಾಂತ ಸಮಯ
ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕಣ್ಣು ತೆರೆಯುವುದು, ಯಾವುದೋ ಹಳೆಯ ವ್ಯಕ್ತಿಯ ಕನಸು ಬರುವುದು, ಅಥವಾ ಕಾರಣವಿಲ್ಲದೆ ಯಾವುದೋ ದೇವಸ್ಥಾನ, ಮಂತ್ರ ಅಥವಾ ಭಗವಂತನ ಸ್ಮರಣೆಯಾಗುವುದು ಇದು ಮನಸ್ಸಿನ ಆಳದಲ್ಲಿ ನಡೆಯುತ್ತಿರುವ ಬದಲಾವಣೆಯ ಸಂಕೇತವಾಗಿರಬಹುದು. ಮತ್ತು ನಿಮ್ಮೊಂದಿಗೆ ಹೀಗೆ ಪರಿಸ್ಥಿತಿ ಇದ್ದರೆ ಗಾಬರಿಯಾಗಬೇಡಿ. ಬಹುಶಃ ನಿಮ್ಮ ಮನಸ್ಸು ನಿಮ್ಮನ್ನು ಈ ಬದಲಾವಣೆಗೆ ಸಿದ್ಧಪಡಿಸುತ್ತಿದೆ. ಅದನ್ನು ನೀವು ಇನ್ನೂ ನೋಡಿಲ್ಲ. ಹೌದು ಸ್ನೇಹಿತರೆ, ಇದೇ ಆ ಜಾಗ. ಅಲ್ಲಿ ಕರ್ಮದ ಪಾತ್ರವು ಮುಂದೆ ಬರುತ್ತದೆ. ಈಶ್ವರನ ಸಂಕೇತಗಳು ಯಾವಾಗಲೂ ನೇರವಾದ ಪದಗಳಲ್ಲಿ ಬರುವುದಿಲ್ಲ. ಕೆಲವೊಮ್ಮೆ ಅವು ಯಾವುದೋ ವ್ಯಕ್ತಿಯ ರೂಪದಲ್ಲಿ ಬರುತ್ತವೆ, ಕೆಲವೊಮ್ಮೆ ಯಾವುದೋ ಅವಕಾಶದ ರೂಪದಲ್ಲಿ, ಕೆಲವೊಮ್ಮೆ ಯಾವುದೋ ಅಡಚಣೆಯ ರೂಪದಲ್ಲಿ, ಮತ್ತು ಕೆಲವೊಮ್ಮೆ ಹೀಗೆ ಘಟನೆಯ ರೂಪದಲ್ಲಿ. ಅದನ್ನು ನಾವು ಶುರುವಿನಲ್ಲಿ ದುರದೃಷ್ಟವೆಂದು ಭಾವಿಸುತ್ತೇವೆ. ಆದ್ದರಿಂದ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಯಾವುದೋ ಕೆಲಸವು ನಿಂತು ಹೋಗಿದ್ದರೆ, ಅದರಿಂದ ನೀವು ಬಹಳ ನಿರಾಶರಾಗಿದ್ದರೆ, ಬಹುಶಃ ಅದರ ಹಿಂದೆ ಇನ್ನೊಂದು ದಾರಿಯು ನಿರ್ಮಾಣವಾಗುವ ಪ್ರಕ್ರಿಯೆಯು ನಡೆಯುತ್ತಿರಬಹುದು. ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಶಕ್ತಿಯ ಬದಲಾವಣೆಯು ಆಗಾಗ ಮೊದಲು ಅಸ್ಥಿರತೆಯನ್ನು ಸೃಷ್ಟಿಸುತ್ತದೆ ಮತ್ತು ಅದರ ನಂತರ ಹೊಸ ದಿಕ್ಕು ಕಾಣಿಸುತ್ತದೆ. ಆದರೆ ಇಲ್ಲಿ ಇನ್ನೊಂದು ಮಹತ್ವದ ವಿಷಯವಿದೆ. ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೋ ಹಳೆಯ ವಿಷಯವು ಮತ್ತೆ ಮುಂದೆ ಬರಬಹುದು. ಮನೆಯಲ್ಲಿ ಯಾವುದೋ ಸದಸ್ಯರ ಚಿಂತೆ, ಪರಸ್ಪರ ಭಿನ್ನಾಭಿಪ್ರಾಯ ಅಥವಾ ಯಾವುದೋ ಹಳೆಯ ನಿರ್ಧಾರದ ಬಗ್ಗೆ ಒತ್ತಡವಿದ್ದರೆ ಮಾತುಕತೆಯ ಮೂಲಕ ಅದನ್ನು ಸುಧಾರಿಸುವ ಸಾಧ್ಯತೆಯಿದೆ. ಯಾರೊಂದಿಗೆ ನೀವು ತುಂಬ ಸಮಯದಿಂದ ಕೋಪಗೊಂಡಿದ್ದೀರೋ ಅವರ ವರ್ತನೆಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಯು ಕಾಣಬಹುದು. ಕೆಲವೊಮ್ಮೆ ಒಂದು ಚಿಕ್ಕ ಸಂದೇಶವು ಸಂಬಂಧವನ್ನು ಬದಲಾಯಿಸುತ್ತದೆ, ಕೆಲವೊಮ್ಮೆ ಒಂದು ಫೋನ್ ಕರೆಯು ವರ್ಷಗಳ ದೂರವನ್ನು ಅಳಿಸುತ್ತದೆ, ಮತ್ತು ಕೆಲವೊಮ್ಮೆ ಕೇವಲ ಒಂದು ವಾಕ್ಯವು ಮುರಿದುಹೋದ ಸಂಬಂಧಕ್ಕೆ ಮತ್ತೆ ಉಸಿರನ್ನು ನೀಡುತ್ತದೆ. ನಿಮ್ಮ ಜೀವನದಲ್ಲಿಯೂ ಯಾವುದೋ ಸಂಬಂಧವನ್ನು ಉಳಿಸಲು ಬಯಸಿದರೆ ಅಹಂಕಾರಕ್ಕಿಂತ ಸಂವಾದಕ್ಕೆ ಹೆಚ್ಚು ಮಹತ್ವವನ್ನು ನೀಡಿ, ಏಕೆಂದರೆ ಮುಂದಿನ ಶಕ್ತಿಯು ನಿಮಗೆ ಜೋಡಣೆಯ ಅವಕಾಶವನ್ನು ನೀಡಬಹುದು. ಆದರೆ ಆ ಅವಕಾಶವನ್ನು ಸ್ವೀಕರಿಸುವುದು ನಿಮ್ಮ ಕರ್ಮ ಮತ್ತು ನಿಮ್ಮ ನಿರ್ಧಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರೇಮ ಸಂಬಂಧಗಳಲ್ಲಿಯೂ ಒಂದು ಅನಿರೀಕ್ಷಿತ ತಿರುವು ಸಾಧ್ಯ. ಯಾರು ವಿವಾಹದ ನಿರೀಕ್ಷೆಯಲ್ಲಿದ್ದಾರೋ ಅವರಿಗೆ ಕುಟುಂಬದ ಕಡೆಯಿಂದ ಯಾವುದೋ ಚರ್ಚೆಯ ಇದ್ದಕ್ಕಿದ್ದಂತೆ ಶುರುವಾಗಬಹುದು. ಯಾರ ವಿವಾಹದಲ್ಲಿ ಅಡಚಣೆಯು ಬರುತ್ತದೆಯೋ ಅವರಿಗೆ ಯಾವುದೋ ಹಳೆಯ ತೊಡಕು ಕಡಿಮೆಯಾಗುವ ಸಂಕೇತವೂ ಸಿಗಬಹುದು. ಆದರೆ ಇಲ್ಲಿ ಆತುರವನ್ನು ಖಂಡಿತವಾಗಿಯೂ ಮಾಡಬೇಡಿ. ಈ ಯಾವುದೇ ಸಂಬಂಧವನ್ನು ಕೇವಲ ಭಾವನೆಗಳಿಂದ ಅಲ್ಲ, ಅರ್ಥ ಮತ್ತು ವರ್ತನೆಯಿಂದಲೂ ಪರೀಕ್ಷಿಸುವುದು ಅಗತ್ಯ. ಮತ್ತು ಯಾರು ಮಕ್ಕಳಿಗೆ ಸಂಬಂಧಿಸಿದ ಯಾವುದೋ ಶುಭ ಸುದ್ದಿಗಾಗಿ ಕಾಯುತ್ತಿದ್ದಾರೋ ಅವರಿಗೂ ಭರವಸೆಯನ್ನು ಉಳಿಸಿಕೊಳ್ಳುವ ಸಮಯವಿದೆ. ಜ್ಯೋತಿಷ್ಯದ ಸಂಕೇತಗಳು ಸಾಧ್ಯತೆಯನ್ನು ತೋರಿಸಬಹುದು, ಆದರೆ ನಿಜವಾದ ಫಲಿತಾಂಶವು ಪರಿಸ್ಥಿತಿಗಳು ಮತ್ತು ಆರೋಗ್ಯ ಸೇರಿದಂತೆ ಅನೇಕ ವಿಷಯಗಳ ಮೇಲೆ ಅವಲಂಬಿತವಾಗಿದೆ. ಆರೋಗ್ಯದ ವಿಷಯದಲ್ಲೂ ಒಂದು ವಿಷಯವನ್ನು ನೆನಪಿಡಿ. ಆಧ್ಯಾತ್ಮಿಕ ಶಕ್ತಿಯು ಎಷ್ಟೇ ಸಕಾರಾತ್ಮಕವಾಗಿರಲಿ, ದೇಹದ ಸಂಕೇತಗಳನ್ನು ನಿರ್ಲಕ್ಷಿಸಬಾರದು. ಯಾವುದೋ ತೊಂದರೆಯು ನಿರಂತರವಾಗಿದ್ದರೆ ಸರಿಯಾದ ವೈದ್ಯಕೀಯ ಸಲಹೆಯನ್ನು ಪಡೆಯುವುದು ಅತ್ಯಂತ ಮುಖ್ಯ, ಏಕೆಂದರೆ ನಿಜವಾದ ಪವಾಡವು ಕೇವಲ ಹೊರಗೆ ನಡೆಯುವ ಘಟನೆಯಲ್ಲ. ಕೆಲವೊಮ್ಮೆ ನಿಜವಾದ ಪವಾಡವು ಆಗ ಆಗುತ್ತದೆ ಯಾವಾಗ ಮನುಷ್ಯನು ತನ್ನ ಒಳಗೆ ಮುರಿದ ನಂತರ ಮತ್ತೆ ಎದ್ದು ನಿಲ್ಲುತ್ತಾನೆ. ಮತ್ತು ಬಹುಶಃ ಇದೇ ಈ ಸಂಪೂರ್ಣ ಸಂಕೇತದ ಅತ್ಯಂತ ಆಳವಾದ ಅರ್ಥವಾಗಿದೆ. ನಿಮ್ಮ ಸುತ್ತಮುತ್ತ ಕೆಲವು ಜನರು ಹೀಗೂ ಇರಬಹುದು. ಯಾರು ನಿಮ್ಮ ಪ್ರಗತಿಯಿಂದ ಸಂತೋಷವಾಗಿಲ್ಲವೋ, ಶತ್ರುವು ಯಾವಾಗಲೂ ಬಹಿರಂಗ ರೂಪದಲ್ಲಿ ಮುಂದೆ ಬರುವುದಿಲ್ಲ. ಕೆಲವೊಮ್ಮೆ ಅವನು ನಿಮ್ಮ ಪ್ರಶಂಸೆಯನ್ನು ಮಾಡುವ ವ್ಯಕ್ತಿಯಾಗಿದ್ದರೂ ನಿಮ್ಮ ನಿರ್ಧಾರಗಳನ್ನು ದುರ್ಬಲಗೊಳಿಸಲು ಪ್ರಯತ್ನಿಸಬಹುದು. ಆದ್ದರಿಂದ ಮುಂದಿನ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ವಿಶೇಷವಾಗಿ ಹಣ, ವ್ಯಾಪಾರ, ಕೆಲಸ ಅಥವಾ ಯಾವುದೋ ದೊಡ್ಡ ನಿರ್ಧಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ವಲ್ಪ ಸಂಯಮವನ್ನು ಇಡುವುದು ನಿಮಗೆ ಉತ್ತಮ, ಏಕೆಂದರೆ ಸಂಕೇತಗಳು ಸಿಗುತ್ತಿವೆ. ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಯು ಯಾರೋ ಒಬ್ಬ ವ್ಯಕ್ತಿಗೆ ಇಷ್ಟವಾಗುವುದಿಲ್ಲ, ಆದರೆ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಕರ್ಮಗಳು ಸ್ವಚ್ಛವಾಗಿದ್ದರೆ, ನಿಮ್ಮ ಉದ್ದೇಶಗಳು ಸರಿಯಾಗಿದ್ದರೆ ಮತ್ತು ನೀವು ಯಾರು ಅಹಿತವನ್ನು ಬಯಸದಿದ್ದರೆ, ನಕಾರಾತ್ಮಕತೆಯಿಂದ ದೂರವಿರಲು ಅತಿದೊಡ್ಡ ಶಕ್ತಿಯು ನಿಮ್ಮ ಸ್ವಂತ ವಿವೇಕವಾಗಿದೆ. ಮತ್ತು ಈಗ ಸ್ವಲ್ಪ ಯೋಚಿಸಿ, ಇದ್ದಕ್ಕಿದ್ದಂತೆ ಅದೇ ಕೆಲಸವು ಆಗಿಬಿಟ್ಟರೆ, ಅದಕ್ಕಾಗಿ ನೀವು ತಿಂಗಳುಗಟ್ಟಲೆ ಕಾಯುತ್ತಿದ್ದೀರಿ. ಇದ್ದಕ್ಕಿದ್ದಂತೆ ಈ ವ್ಯಕ್ತಿಯು ಸಂಪರ್ಕಿಸಿದರೆ, ಯಾರೊಂದಿಗೆ ಮಾತನಾಡುವ ನಿರೀಕ್ಷೆಯನ್ನೇ ನೀವು ಬಿಟ್ಟುಬಿಟ್ಟಿದ್ದೀರಿ. ಇದ್ದಕ್ಕಿದ್ದಂತೆ ಕುಟುಂಬದಲ್ಲಿ ಯಾವುದೋ ಸುದ್ದಿ ಬಂದರೆ, ಅದಕ್ಕಾಗಿ ನೀವು ತುಂಬ ಸಮಯದಿಂದ ಕಾಯುತ್ತಿದ್ದೀರಿ. ಮತ್ತು ಅದೇ ಸಮಯದಲ್ಲಿ ನಿಮಗೆ ಯಾವುದೋ ಆಧ್ಯಾತ್ಮಿಕ ಸಂಕೇತವು ಸಿಕ್ಕರೆ, ಅದನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಕೇವಲ ಒಂದೇ ವಿಷಯವು ಬಂದರೆ, ಬಹುಶಃ ಇದೇ ಆ ಸಮಯ, ಇದಕ್ಕಾಗಿ ನಾನು ಕಾಯುತ್ತಿದ್ದೆ ಎಂದು. ಹಾಗಾದರೆ ನೀವು ಈ ಸಂಕೇತವನ್ನು ಗುರುತಿಸುತ್ತೀರಾ? ಇದೇ ಪ್ರಶ್ನೆಯು ಅತ್ಯಂತ ಮಹತ್ವದ್ದಾಗಿದೆ, ಏಕೆಂದರೆ ಮಹಾಪವಾಡವು ಯಾವಾಗಲೂ ಸದ್ದಿನೊಂದಿಗೆ ಬರುವುದಿಲ್ಲ. ಕೆಲವೊಮ್ಮೆ ಅದು ಸಂಪೂರ್ಣವಾಗಿ ಶಾಂತವಾಗಿ ನಿಮ್ಮ ಬಾಗಿಲನ್ನು ತಟ್ಟುತ್ತದೆ. ಮತ್ತು ಸಂಕೇತಗಳು ಇದನ್ನು ಹೇಳುತ್ತಿವೆ:
ಈ ಸಂಪೂರ್ಣ ಘಟನೆಯ ಅತಿದೊಡ್ಡ ರಹಸ್ಯವು ಯಾವುದೋ ಬಹಳ ದೊಡ್ಡ ವಿಷಯದಲ್ಲಿ ಅಲ್ಲ, ಬದಲಾಗಿ ಒಂದು ಚಿಕ್ಕ ಘಟನೆಯಲ್ಲಿ ಅಡಗಿರಬಹುದು. ಅದನ್ನು ನೀವು ಶುರುವಿನಲ್ಲಿ ಸಾಮಾನ್ಯವೆಂದು ಭಾವಿಸಿ ನಿರ್ಲಕ್ಷಿಸುತ್ತೀರಿ. ವಿಷಯವು ನಿಮ್ಮ ಜೀವನದೊಂದಿಗೆ ಹೊಂದಿಕೆಯಾದರೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಎಂದು ಖಂಡಿತವಾಗಿಯೂ ಬರೆಯಿರಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಈ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿ, ಏಕೆಂದರೆ ನೀವು ನಿಮ್ಮ ಶ್ರದ್ಧೆಯೊಂದಿಗೆ ಮುಂದುವರೆದಾಗ ಅನೇಕ ಬಾರಿ ಅದೇ ಸಂಕೇತಗಳು ಕಾಣಲು ಶುರುವಾಗುತ್ತವೆ. ಅವುಗಳನ್ನು ಮೊದಲು ನಿಮ್ಮ ದೃಷ್ಟಿಯು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮತ್ತು ಈಗ ಗಮನವಿಟ್ಟು ಕೇಳಿ, ಯಾವ ಘಟನೆಯ ಶಕ್ತಿಯು ಅತ್ಯಂತ ಹೆಚ್ಚು ಬಲವಾಗಿ ಕಾಣಿಸುತ್ತದೆಯೋ ಅದರ ಸಂಬಂಧವು ಕೇವಲ ನಿಮ್ಮ ಅದೃಷ್ಟದೊಂದಿಗೆ ಅಲ್ಲ, ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಬರುವ ಒಂದು ಸಂದೇಶ, ಒಬ್ಬ ವ್ಯಕ್ತಿ ಮತ್ತು ಒಂದು ಸಮಯದೊಂದಿಗೆ ಇರಬಹುದು. ಯಾವಾಗ ಹೊರಗೆ ಕತ್ತಲೆ ಇರುತ್ತದೆಯೋ ಆದರೆ ನಿಮಗೆ ಯಾವುದೋ ಹೊಸ ಬೆಳಕಿನ ಶುರುವಾಗುವ ಸಾಧ್ಯತೆ ಇದೆ. ಪ್ರಶ್ನೆ ಕೇವಲ ಇಷ್ಟು: ಆ ಸಂಕೇತವು ಯಾವಾಗ, ಯಾವ ರೂಪದಲ್ಲಿ ಬರುತ್ತದೆ ಮತ್ತು ಅದನ್ನು ಗುರುತಿಸಿದ ನಂತರ ನಿಮ್ಮ ಜೀವನದಲ್ಲಿ ಯಾವ ಬಾಗಿಲು ತೆರೆಯಬಹುದು? ಏಕೆಂದರೆ ನಿಜವಾದ ರಹಸ್ಯವು ಇನ್ನೂ ಆ ಒಂದು ಸಂಕೇತದಲ್ಲಿ ಅಡಗಿದೆ. ಅದನ್ನು ಹೆಚ್ಚಿನ ಜನರು ನೋಡಿಯೂ ಗುರುತಿಸಲು ಸಾಧ್ಯವಾಗುವುದಿಲ್ಲ. ಹೌದು ಸ್ನೇಹಿತರೆ, ನಾವು ಈಗ ಮಾತನಾಡಿದ ಸಂಕೇತದ ರಹಸ್ಯದ ಪದರವು ಈಗ ನಿಧಾನವಾಗಿ ತೆರೆಯುತ್ತಿರುವುದು ಕಾಣಿಸುತ್ತಿದೆ. ನೆನಪಿಡಿ, ಜ್ಯೋತಿಷ್ಯದ ಸಂಕೇತಗಳು ಯಾವುದೋ ಘಟನೆಯ ಗ್ಯಾರಂಟಿಯಲ್ಲ, ಬದಲಾಗಿ ಸಾಧ್ಯತೆಗಳು ಮತ್ತು ಶಕ್ತಿಗಳ ದಿಕ್ಕನ್ನು ತೋರಿಸುತ್ತವೆ. ಮತ್ತು ಈ ಸಮಯದಲ್ಲಿ ರೂಪುಗೊಳ್ಳುತ್ತಿರುವ ದಿಕ್ಕಿನಲ್ಲಿ ಅತ್ಯಂತ ವಿಶೇಷ ವಿಷಯವೇನೆಂದರೆ, ಬದಲಾವಣೆಯು ಅಲ್ಲಿಂದ ಶುರುವಾಗಬಹುದು ಅಲ್ಲಿ ನೀವು ಬದಲಾವಣೆಯ ನಿರೀಕ್ಷೆಯನ್ನೇ ಬಹುತೇಕ ಬಿಟ್ಟುಬಿಟ್ಟಿದ್ದೀರಿ. ಯೋಚಿಸಿ, ಯಾರನ್ನು ನೀವು ಮನಸ್ಸಿನಿಂದ ದೂರ ಮಾಡಿದ್ದೀರೋ ಅದೇ ವ್ಯಕ್ತಿಯು ಇದ್ದಕ್ಕಿದ್ದಂತೆ ಏಕೆ ನೆನಪಾಗಲು ಶುರುವಾದರು? ಯಾವ ಕೆಲಸಕ್ಕಾಗಿ ನೀವು ಅನೇಕ ಬಾರಿ ಪ್ರಯತ್ನಿಸುತ್ತಿದ್ದೀರೋ ಅದೇ ಕೆಲಸಕ್ಕೆ ಸಂಬಂಧಿಸಿದ ಯಾವುದೋ ಸಂಕೇತವು ಮತ್ತೆ ಮತ್ತೆ ಮುಂದೆ ಏಕೆ ಬರುತ್ತಿದೆ? ಮತ್ತು ರಾತ್ರಿಯ ಸಮಯದಲ್ಲಿ ಇಡೀ ವಾತಾವರಣವು ಶಾಂತವಾಗಿದ್ದಾಗ ಮನಸ್ಸಿನ ಒಳಗೆ ಹಳೆಯ ವಿಷಯಗಳು ಎಷ್ಟು ತೀವ್ರವಾಗಿ ಏಕೆ ಸುತ್ತುತ್ತಿವೆ? ಇದು ಕೇವಲ ಕಾಕತಾಳೀಯವೂ ಆಗಿರಬಹುದು, ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇದನ್ನು ಒಳಗೆ ನಡೆಯುತ್ತಿರುವ ಪ್ರಕ್ರಿಯೆಯ ಸಂಕೇತವೆಂದು ಭಾವಿಸಿ ಅರ್ಥ ಮಾಡಿಕೊಳ್ಳುವುದು ಉಪಯುಕ್ತವಾಗಬಹುದು. ಆದರೆ ನಿಲ್ಲಿ, ಇನ್ನೊಂದು ಆಳವಾದ ರಹಸ್ಯವಿದೆ. ಅನೇಕ ಬಾರಿ ಜೀವನದಲ್ಲಿ ದೊಡ್ಡ ಬದಲಾವಣೆಯು ಬರುವ ಸಾಧ್ಯತೆಯಾದಾಗ ಮೊದಲು ಹಳೆಯ ವಿಷಯಗಳು ಅಲ್ಲಾಡಲು ಶುರುವಾಗುತ್ತವೆ. ಹಳೆಯ ಸಂಬಂಧಗಳಲ್ಲಿ ಚಲನೆಯಾಗುತ್ತದೆ. ನಿಂತುಹೋದ ಕೆಲಸಗಳು ಮತ್ತೆ ಮುಂದೆ ಬರುತ್ತವೆ. ಇದ್ದಕ್ಕಿದ್ದಂತೆ ಹಳೆಯ ಸಂಪರ್ಕಗಳು ಸಕ್ರಿಯವಾಗುತ್ತವೆ ಮತ್ತು ಮನುಷ್ಯನ ಒಳಗೆ ಒಂದು ವಿಚಿತ್ರವಾದ ಚಡಪಡಿಕೆಯೂ ಹುಟ್ಟುತ್ತದೆ. ಇದೇ ಕಾರಣದಿಂದ ಕಳೆದ ಕೆಲವು ಸಮಯದಿಂದ ನಿಮಗೆ ಅನಿಸುತ್ತಿದ್ದರೆ, ಜೀವನವು ಒಂದೇ ಜಾಗದಲ್ಲಿ ಅಟಕಿಕೊಂಡಂತೆ ಅನಿಸುತ್ತಿದ್ದರೆ, ಹಾಗಾದರೆ ನಿರಾಶರಾಗುವ ಅಗತ್ಯವಿಲ್ಲ. ಬಹುಶಃ ಪರಿಸ್ಥಿತಿಗಳು ಒಳಗೊಳಗೆ ತಮ್ಮ ರೂಪವನ್ನು ಬದಲಾಯಿಸುತ್ತಿವೆ. ಹಣದ ವಿಷಯದಲ್ಲೂ ಇದೇ ಸಂಕೇತವು ಕಾಣಿಸುತ್ತಿದೆ. ಯಾರ ಸಂಪಾದನೆಯು ಬಂದ ತಕ್ಷಣ ಕೊನೆಗೊಳ್ಳುತ್ತದೆಯೋ, ಯಾವ ಕುಟುಂಬದಲ್ಲಿ ಖರ್ಚು ನಿರಂತರವಾಗಿ ಹೆಚ್ಚುತ್ತಿದೆಯೋ, ಅಥವಾ ಯಾವ ವ್ಯಾಪಾರಿಯು ನಿರಂತರವಾಗಿ ಯಾವುದೋ ಪಾವತಿಗಾಗಿ ಕಾಯುತ್ತಿದ್ದಾನೋ ಅವರಿಗೆ ಮುಂದಿನ ಸಮಯವು ಕೆಲವು ಪರಿಹಾರದ ಅವಕಾಶಗಳನ್ನು ತರಬಹುದು. ಯಾವುದೋ ಹಳೆಯ ಗ್ರಾಹಕರಿಂದ ಸಂಪರ್ಕ ನಿಂತುಹೋದ ಪಾವತಿ, ಹೊಸ ಕೆಲಸ, ಹೆಚ್ಚುವರಿ ಆದಾಯದ ಅವಕಾಶ, ಅಥವಾ ಯಾವುದೋ ಪರಿಚಿತರ ಮೂಲಕ ಯಾವುದೋ ಹೊಸ ಸಾಧ್ಯತೆಯು ಮುಂದೆ ಬರಬಹುದು. ಆದರೆ ಇಲ್ಲಿ ಎಚ್ಚರಿಕೆಯೂ ಅಷ್ಟೇ ಅಗತ್ಯ. ಯಾವುದೋ ಆರ್ಥಿಕ ಅವಕಾಶವು ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಬಂದರೆ ಕೇವಲ ಉತ್ಸಾಹದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕಾಗದ ಷರತ್ತುಗಳು ಮತ್ತು ನಿಜವಾದ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವುದು ಅಗತ್ಯ, ಏಕೆಂದರೆ ಪ್ರತಿಯೊಂದು ಹೊಳೆಯುವ ವಸ್ತುವೂ ಅವಕಾಶವಲ್ಲ. ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಶಕ್ತಿಯು ಅವಕಾಶದ ಸಂಕೇತವನ್ನು ನೀಡಬಹುದು, ಆದರೆ ಸರಿಯಾದ ಅವಕಾಶವನ್ನು ಗುರುತಿಸುವುದು ನಿಮ್ಮ ವಿವೇಕದ ಮೇಲೆ ಅವಲಂಬಿತವಾಗಿದೆ. ಮತ್ತು ಈಗ ಕೆಲಸದ ವಿಷಯ, ಯಾರು ತುಂಬಾ ಸಮಯದಿಂದ ಕೆಲಸ ಹುಡುಕಾಟದಲ್ಲಿದ್ದೀರೋ ಅಥವಾ ತಮ್ಮ ವರ್ತಮಾನದ ಕೆಲಸದಲ್ಲಿ ಬದಲಾವಣೆಗಳನ್ನು ಬಯಸುತ್ತಾರೋ ಅವರಿಗೆ ಯಾವುದೋ ಸಂದೇಶ, ಫೋನ್ ಅಥವಾ ಅಪರಿಚಿತರ ಮೂಲಕ ದಾರಿಯು ತೆರೆಯುವ ಸಾಧ್ಯತೆಯಿದೆ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.